ಎಲ್ಲರಿಗೂ ನಮಸ್ಕಾರ. ನಾನು ಆಲ್ರೆಡಿ ಯೂಟ್ಯೂಬಲ್ಲಿ ಕುರಿ ಸಾಕಾಣಿಕೆಯಲ್ಲಿ ಪೂರ್ವ ಸಿದ್ಧತೆ ಏನು, ಯಾವ ತಳಿ ಒಳ್ಳೆಯದು ಅಂತ ಹಾಕಿದ್ದೆ. ಇವತ್ತು ನಾನು ಅಮೀನ್ಗಡ ಸಂತೆಗೆ ಬಂದಿದ್ದೀನಿ. ಸೊ ಇಲ್ಲಿ ನೋಡ್ತಾ ಇದ್ದೀರಲ್ಲ, ಈ ಮರಿಗಳು ತುಂಬ ಮರಿಗಳು ಬಂದಿದ್ದಾವೆ ಈ ಸಲ. ಆದರೆ ಯಾಕೋ ಏನೋ ಗೊತ್ತಿಲ್ಲ, ಮರಿಗೂ ಮತ್ತು ಹಣಕ್ಕೂ ತುಂಬ ವ್ಯತ್ಯಾಸ ಇದೆ. ಮರಿಗಳ ತಕ್ಕಂತೆ ಹಣ ಇಲ್ಲ, ಯಾಕೆಂದರೆ ದುಬಾರಿ ಆಗಿದೆ, ಯಾಕೆ ಅಂತ ಗೊತ್ತಿಲ್ಲ. ಸೊ ನೋಡೋಣ. ನಾನು ಹೋದ ಬ್ಯಾಚಲ್ಲಿ ಕೆಂಗೂರಿ ಸಾಕಿದ್ದೆ, ಈಗ ಅಮೀನ್ಗಡ ಸಂತೆಗೆ ಬಂದಿದ್ದೀನಿ. ರೈಟು ನನಗೆ ಹೊರ್ತು ಅನಿಸಿದ್ರೆ ಖಂಡಿತವಾಗಿಯೂ ನಾನು ಈ ಅಮೀನ್ಗಡ ಮರಿಗಳನ್ನ ತಗೊಂಡೋಗಿ, ಎಳ್ಗ ಮರಿಗಳನ್ನ ತಗೊಂಡೋಗಿ ಅದರಲ್ಲಿ ಲಾಭ ನಷ್ಟ ಖಂಡಿತವಾಗಿಯೂ ನಾನು ನಿಮ್ಗೆ ತಿಳಿಸ್ತೀನಿ. ನನ್ನ ಯೂಟ್ಯೂಬ್ ಚಾನಲ್ನ ಸೊ ವಾಚ್ ಮಾಡ್ತಾಯಿರಿ. ಆ ಮರಿಗಳು ತುಂಬ ಚೆನ್ನಾಗಿದ್ದಾವೆ. ಬಟ್ ರೈಟು ನಾವು ಸಾಕಿ ನಮಗೆ ಲಾಭ ಬರಬೇಕು. ಸೊ ನೋಡೋಣ ಹೇಗಾಗುತ್ತೆ ಅಂತ. ಸೊ ಎಳ್ಗ ಮರಿಗಳು ನಾವು ಫೀಡು ಕೊಟ್ಟಂಗೆಲ್ಲ ಸೊ ಅದು ಗ್ರೋತ್ ಬರುತ್ತೆ. ಆದರೆ ಇಲ್ಲಿ ರೈಟು ಜಾಸ್ತಿ ಆಗಿದೆ ಇವತ್ತು. ನೋಡೋಣ ಇದ್ರ ಬಗ್ಗೆ ಕೂಲಂಕುಷವಾಗಿ ಲಾಭ ನಷ್ಟ, ಇದಕ್ಕೆ ಯಾವ ಥರ ತಯಾರಿ, ಅವೆಲ್ಲನೂ ನಾನು ನಿಮಗೆ ಹಂತವಾಗಿ ನಾನು ವಿಡಿಯೋ ಹಾಕ್ತಾ ಹೋಗ್ತೀನಿ. ಸೊ ಮರಿಗಳು ನೋಡಿ, ತುಂಬ ಬೇರೆ ಬೇರೆ ಸೈಜ್ ಮರಿಗಳು ಬಂದಿದ್ದಾವೆ. ಸೊ ಬೇರೆ ದಿವಸ ಸಂತೆಗೆ ಹೋಲಿಸ್ಕೊಂಡ್ರೆ ಇವತ್ತೇನು ಸ್ವಲ್ಪ ಕಡಿಮೆ ಅಂತ ನಾನು ಅನ್ಕೋತೀನಿ.